ನಮಸ್ಕಾರ. ವಿಕೆ ನ್ಯೂಸ್ ಚಾನಲ್ ಪರವಾಗಿ ಇಂದು ಶೈಕ್ಷಣಿಕ ವೇದಿಕೆ ಶಿಕ್ಷಣದ ಸಮಸ್ಯೆಗಳು, ಶಿಕ್ಷಣದ ಆಗುಹೋಗುಗಳ ಬಗ್ಗೆ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದೀವಿ. ನಾನು ಡಾಕ್ಟರ್ KS ವಿಜಯಕುಮಾರ್. ಸುಮಾರು 38 ವರ್ಷಗಳ ಕಾಲ ಶಿಕ್ಷಕನಾಗಿ ಶಿಕ್ಷಣ ಇಲಾಖೆ ಸೇವೆ ಸಲ್ಲಿಸ್ತೀನಿ. ರಾಜ್ಯ ರಾಷ್ಟ್ರ ಮಟ್ಟದ ಶಿಕ್ಷಣದ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ SLC ಪರೀಕ್ಷೆಯ ಒಂದು ವೇಳಾಪಟ್ಟಿ ಬಿಡುಗಡೆಯಾಗಿದೆ. ವೇಳಾಪಟ್ಟಿಯಂತೆ ಎಲ್ಲರೂ ಸಿದ್ಧರಾಗ್ತಾ ಇದ್ದಾರೆ. ಯಾರು ಉನ್ನತ ಶಿಕ್ಷಣ ಬಯಸ್ತಾರೆ, ಅರ್ಧ ಶಾಲೆಯನ್ನು ಬಿಟ್ಟಿರ್ತಾರೆ ಅಂಥವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇವರು ಕರೆಸ್ಪಾಂಡೆನ್ಸ್ ಕೋರ್ಸ್ ದೂರ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇದರ ಒಂದು ಮಾಹಿತಿ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ವೆಬ್ಸೈಟ್ನಲ್ಲಿ ಸಿಗುತ್ತದೆ. ಸುಮಾರು 14 ವಿಷಯಗಳ ಬಗ್ಗೆ ಅವರು ದೂರ ಶಿಕ್ಷಣ ಕರೆಸ್ಪಾಂಡೆನ್ಸ್ ಕೊಡ್ತಾ ಇದ್ದಾರೆ. BA, BCom, MA, MCom, BCA, MCA. ಬೆಂಗಳೂರಿನಲ್ಲಿ ಸಹ ಇದರ ಒಂದು ಪ್ರಾದೇಶಿಕ ಕಚೇರಿ ಮಲ್ಲೇಶ್ವರದ 13ನೇ ಕ್ರಾಸ್ನಲ್ಲಿರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಲಭ್ಯವಿದೆ. ಯಾರು ಶಿಕ್ಷಣ ಬಯಸ್ತಾರೆ, ಉನ್ನತ ಶಿಕ್ಷಣ ಪಡೆಯಲು ಇಚ್ಛಿಸುವರು ಈ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಸಂಪರ್ಕಿಸಬಹುದು. ಹಾಗೆ ಮತ್ತೊಂದು ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ ಅವರು ಕೂಡ ದೂರ ಶಿಕ್ಷಣವನ್ನು ಕರೆಸ್ಪಾಂಡೆನ್ಸ್ ಕೋರ್ಸನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ರಾಜ್ಯದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ತೊರೆದವರು ಈ ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ದೂರ ಶಿಕ್ಷಣವನ್ನು ಸಹ ಪಡೆಯಬಹುದು. ಮೊದಲನೇದಾಗಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯ ಸೈನಿಕ ಶಾಲೆ, ಇಲ್ಲಿ ಮುಂದಿನ ಸಾಲಿಗೆ ಮಕ್ಕಳನ್ನು ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ಕೂಡ ತಾವುಗಳು ಮಕ್ಕಳನ್ನು ಸೈನಿಕ ಶಾಲೆ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳಗಾಂ ಇಲ್ಲಿ ಸಂಪರ್ಕಿಸಬಹುದು. ಜಾಲಹಳ್ಳಿ ಬೆಂಗಳೂರು, ಇಲ್ಲಿ ಶಿಕ್ಷಕರು ಬೇಕಾಗಿದ್ದಾರೆ. PMC ಕೇಂದ್ರೀಯ ವಿದ್ಯಾಲಯ ಪ್ರಧಾನಮಂತ್ರಿಗಳ ವಿಶೇಷ ಅನುದಾನದಿಂದ ಇರತಕ್ಕಂಥ ಕೇಂದ್ರೀಯ ವಿಷಯದಲ್ಲಿ ಶಿಕ್ಷಕರ ಒಂದು ಬೇಡಿಕೆ ಇದೆ. ಅವರು ಇದನ್ನು ಅರ್ಜಿಯನ್ನು ಕರೆದಿದ್ದಾರೆ. ಮಾರ್ಚ್ 31 ಒಂದು ಇಂಟರ್ವ್ಯೂ ಅಥವಾ ಸಂದರ್ಶನ, ತಾವು ಇದೆಲ್ಲ ಭಾಗವಹಿಸ್ಬೋದು. ಭಾರತೀಯ ವಿದ್ಯಾಭವನ ಮತ್ತು BBMP ಬೆಂಗಳೂರು ನಗರ ಪಾಲಿಕೆಯವರು ಕೂಡ ಮಕ್ಕಳನ್ನು ಶಾಲೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಯಾರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಲು ಇಚ್ಛಿಸುತ್ತಾರೆ, ಕಾರ್ಪೊರೇಷನ್ ಕಟ್ಟಡದಲ್ಲಿ 1ನೇ ಮಾಡಿ 3ನೇ ಅಂತಸ್ತಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಶಾಲೆ ಸೇರಿಸುವ ವಿದ್ಯಾರ್ಥಿಗಳು BBMPಗೆ ಅಲ್ಲಿ ಅರ್ಜಿ ಸ್ವೀಕಾರ ಮಾಡಬಹುದು. ಸಾಮಾನ್ಯವಾಗಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಶಿಕ್ಷಣದ ಮಹತ್ವದ ಬದಲಾವಣೆ ಮಾಡಿದೆ. ಶಿಕ್ಷಕರ ಶಿಕ್ಷಣದ ಕೋರ್ಸ್ಗಳು ಏನಿದೆ, BED ಮತ್ತು MED ಇದನ್ನು ಹಳೆಯ ಪದ್ಧತಿಯಲ್ಲಿ ತರ್ತಾ ಇದ್ದಾರೆ. BED 1 ವರ್ಷದ ಕೋರ್ಸು ಮತ್ತು MED 2 ವರ್ಷದ ಕೋರ್ಸು ಬದಲಾವಣೆ ಆಗ್ತಾ ಇದೆ. ಅದರಿಂದ ಈ ಒಂದು ಶಿಕ್ಷಣದಲ್ಲಿ 10 ವರ್ಷಗಳ ನಂತರ ಈ ಶಿಕ್ಷಣದ ಕೋರ್ಸಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಉಪಯೋಗ ಆಗತ್ತೆ, ಯಾರು ಶಿಕ್ಷಕರಾಗಲು ಇಷ್ಟಪಡ್ತಾರೆ. ಮೂರನೇ ಸಾಮಾನ್ಯವಾಗಿ ಇನ್ನೊಂದು ವಿಷಯ ಅಂದರೆ, ಸಭೆ ಸಮಾರಂಭಗಳಿಗೆ ಹೋಗುವಾಗ ಮುಖ್ಯ ಶಿಕ್ಷಕರು ಗೈರು ಹಾಜರಾದಾಗ ಅವರ ಮೇಲೆ ಆಕ್ಷನ್ ತಗೊತಾರೆ. ತಾವು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗುವುದಕ್ಕೆ ಮುಂಚೆ ಚಲನವಲನ ಪುಸ್ತಕದಲ್ಲಿ ಬರೆಯಬೇಕು ಮತ್ತು ಆ ಸಭೆ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನು ಅಲ್ಲಿ ಲಗತ್ತಿಸಿರಬೇಕು, ಮೆಮೋವನ್ನು ಅಲ್ಲಿ ಲಗತ್ತಿಸಿರಬೇಕು. ಸೊ ಮುಖ್ಯ ಶಿಕ್ಷಕರು ಕೂಡ ಯಾವುದೇ ಕಾರ್ಯನಿಮಿತ್ತ ಬೇರೆ ಕಡೆ ಹೋದಾಗ ಆ ಒಂದು ಸಭೆಯ ಸೂಚನೆಯನ್ನು ಚಲನ ಮೊಮೆಂಟೋರಿಸ್ಟ್ ಅಂತ ಕರಿತೀವಿ, ಅದರೊಳಗೆ ಬರೆದಿರಬೇಕು. ನಮ್ಮಲ್ಲಿ ಏನಾಗಿದ್ರೆ ಇವಾಗ ಮತ್ತೆ ಭಾಷಾ ಚಳುವಳಿ, ಭಾಷಾ ಸೂತ್ರ ಬರ್ತಾ ಇದೆ. ತ್ರಿಭಾಷಾ ಸೂತ್ರ ಬೇಡ ಅಂತ ತಮಿಳುನಾಡಿನಲ್ಲಿ ಹೋರಾಟ ಆಗ್ತದೆ. ಹಾಗೆ ಕರ್ನಾಟಕದಲ್ಲಿ ಕೂಡ ಈ ಭಾಷಾ ಸೂತ್ರ, ದ್ವಿಭಾಷಾ ಸೂತ್ರವೇ ಸಾಕು, ತ್ರಿಭಾಷೆ ಹಿಂದಿ ಏನಕ್ಕೆ ಬೇಡ ಅಂತ ನಮ್ಮಲ್ಲಿ ಕೂಡ ಅನಿಸಿಕೆಗಳು ಬರ್ತಾ ಇದೆ. ತಮಿಳುನಾಡಿಗೆ ಬರಬೇಕಾದ ಕೇಂದ್ರ ಸರ್ಕಾರದ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಅದನ್ನು ತಡೆ ಹಿಡಿದಿದೆ. ಭಾಷಾ ಕಲಿಕೆ ಹಿಂದಿ ಹೇರಿಕೆಗೆ
ಆದ್ದರಿಂದ ಇದು ಕೂಡ ಇವತ್ತು ಪ್ರಮುಖವಾದ ಚರ್ಚಾ ವಿಷಯವಾಗಿದೆ. ನಮ್ಮಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ರಾಜ್ಯ ಸರ್ಕಾರ ಮುಚ್ಚುವ ಹಂತದಲ್ಲಿದೆ. ಈ ಮುಚ್ಚುವ ವಿಶ್ವವಿದ್ಯಾಲಯಗಳಿಂದ ನಮಗೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಾಗಲ್ಲ. ಆದ್ದರಿಂದ ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರ ತೆರೆದಿರುವ 9 ವಿಶ್ವವಿದ್ಯಾಲಯ ಮುಂದುವರಿಸಬೇಕು. UGC ಆ್ಯಕ್ಟ್ ಪ್ರಕಾರ ಈಗ ನಮ್ಮಲ್ಲಿ ಇನ್ನೂ 50 ವಿಶ್ವವಿದ್ಯಾಲಯಗಳು ಬೇಕಾಗಿದೆ. ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅವಶ್ಯಕತೆ ಇದೆ. ಹಾಗೆ ನೋಡಿದಾಗ ಪ್ರತಿ ಜಿಲ್ಲೆಗೆ ಸೇರಿ ಇನ್ನೂ 50 ವಿಶ್ವವಿದ್ಯಾಲಯಗಳು ಕರ್ನಾಟಕಕ್ಕೆ ಅವಶ್ಯಕವಾಗಿದೆ. ಅಮೇರಿಕಾದಲ್ಲಿ 7ರಿಂದ 10,000 ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾಲಯ ಇದೆ. 60,000 ವಿಶ್ವವಿದ್ಯಾಲಯಗಳು ಅಮೇರಿಕಾದಲ್ಲಿ ಕಾರ್ಯನಿರತವಾಗಿದೆ. ಆದ್ದರಿಂದ ಉನ್ನತವಾದ ಶಿಕ್ಷಣ, ಉಚಿತ ಶಿಕ್ಷಣ ಅಮೇರಿಕಾದಲ್ಲಿ ನೀಡ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ಶಿಕ್ಷಣದ ಗುಣಮಟ್ಟ ಕಾಪಾಡುವುದಕ್ಕೋಸ್ಕರ ವಿಶ್ವವಿದ್ಯಾಲಯಗಳ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ವಿಶ್ವವಿದ್ಯಾಲಯಗಳಿಗೆ ಅನುದಾನದ ಕೊರತೆ ಇದೆ. ಯಾರು ನಿವೃತ್ತಿ ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಸಿಬ್ಬಂದಿಗೆ ಪಿಂಚಣಿ ಅಥವಾ ಪೆನ್ಷನ್ ಕೊಡಲು ಕೂಡ ಇವತ್ತು ಹಣವಿಲ್ಲ, ದುರ್ಬಲವಾಗಿದೆ. ಮತ್ತು ಸಾಮಾನ್ಯ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳ ಕೊರತೆ ಇದೆ. 6 ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳ ನೇಮಕವಾಗಿಲ್ಲ. ಶಿಕ್ಷಣದ ಗುಣಮಟ್ಟ, ಶಿಕ್ಷಣದಲ್ಲಿ ಆಡಳಿತದಲ್ಲಿ ತುಂಬ ವ್ಯತ್ಯಾಸವಾಗಿದೆ. ಆದ್ದರಿಂದ ಉಪಕುಲಪತಿಗಳನ್ನು ತಕ್ಷಣ 6 ವಿಶ್ವವಿದ್ಯಾಲಯ ಸರ್ಕಾರ ನೇಮಿಸಬೇಕು. ಶಿಕ್ಷಕರ ಒಂದು ಖಾಲಿ ಹುದ್ದೆ 45,000 ಶಿಕ್ಷಕರ ಹುದ್ದೆ ಇವತ್ತು ಖಾಲಿ ಇದೆ. 15,000 ಹುದ್ದೆ ತುಂಬುವುದಾಗಿ ಶಿಕ್ಷಣ ಸಚಿವರಿದ್ದಾರೆ. ಸರ್ಕಾರಿ ಶಾಲೆಗಳ ಮುಚ್ಚುವ ಬದಲು ಅಲ್ಲಿ ಮೂಲಭೂತ ಸೌಕರ್ಯವನ್ನು ನೀಡಬೇಕು, ಖಾಲಿ ಹುದ್ದೆಯನ್ನು ಭರ್ತಿ ಮಾಡಬೇಕು. ಶಿಕ್ಷಣ ಗುಣಮಟ್ಟ ಕಾಪಾಡಲು ಸರ್ಕಾರ ಈ ಬಜೆಟಲ್ಲಿ GDP ದರವನ್ನು ಹೆಚ್ಚು ಮಾಡಬೇಕು. ಶಿಕ್ಷಣ ಗ್ಯಾರಂಟಿ ನಮಗೆ ರಾಜ್ಯದ ಮಕ್ಕಳಿಗೆ, ರಾಜ್ಯಕ್ಕೆ ನೀಡಬೇಕು. ಇದು ನಮ್ಮ ಕೋರಿಕೆ ಮತ್ತು ಒತ್ತಾಯವಾಗಿದೆ. ಎಲ್ಲ ಕಡೆ ಇವತ್ತು ಚಳುವಳಿಗಳು ಆಗ್ತಾಯಿದೆ. ಯಾಕೆಂದರೆ ತೋಟಗಾರಿಕೆ ಮತ್ತು ಕೃಷಿ ವಿಜ್ಞಾನದ ಕಾಲೇಜುಗಳನ್ನು ಮರು ವಿಂಗಡಣೆ ಮಾಡ್ತಾ ಇದ್ದಾರೆ. ಕೃಷಿ ವಿದ್ಯಾರ್ಥಿಗಳ ಒಂದು ವ್ಯಾಪ್ತಿ ಒಳಗಡೆ ಬೇರೆ ಬೇರೆ ಕಾಲೇಜುಗಳಿಂದ ಅದನ್ನು ಮರು ವಿಂಗಡಣೆ ಮಾಡ್ತಾ ಇದ್ದಾರೆ. ರೈತರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆಗೆ ಅದು ಸ್ಪಂದಿಸ್ತಾ ಇದೆ. ಹೀಗೆ ವಿಶ್ವವಿದ್ಯಾಲಯದಲ್ಲಿ ಕೂಡ ಬದಲಾವಣೆಗಳಾಗ್ತಾ ಇದೆ. ಇದು ಅತ್ಯುತ್ತಮವಾದ್ದು. ನಮ್ಮ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯಾಸಕ್ತರು ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಬಹುದು. ಮುಕ್ತವಾಗಿ ವಿಧಾನಸೌಧದ 4 ಬಾಗಿಲಲ್ಲಿ ಮುಕ್ತವಾದ ಅವಕಾಶವಿದೆ. ಪ್ರತಿಯೊಬ್ಬ ಶಾಸಕರಿಗೆ 2 ಲಕ್ಷ ಅನುದಾನವನ್ನು ಸರ್ಕಾರ ನೀಡಿದೆ. ಈ ಅನುದಾನದ ಮೂಲಕ ತಮ್ಮ ವ್ಯಾಪ್ತಿಯ ಶಾಲೆಗಳಿಗೆ ಪುಸ್ತಕವನ್ನು ಖರೀದಿಸಿ ಶಾಸಕರು ನೀಡಬಹುದಾಗಿದೆ. ಮತ್ತೊಂದು ಮೇಳ ನಡೀತದೆ GKVKಯಲ್ಲಿ. ಕೃಷಿಕರಿಂದ ನೇರವಾಗಿ ಗ್ರಾಹಕರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೇಳವನ್ನು ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳ ಹೊಸ ಕೃಷಿಯ ನ್ಯೂನ್ಯತೆಗಳು ಮತ್ತು ಅದರ ಪರಿಹಾರಗಳ ಬಗ್ಗೆ ಒಂದು ಮೇಳ ನಡೀತದೆ GKVK ಕಾಲೇಜಲ್ಲಿ. ಯಲಹಂಕ ವಿದ್ಯಾರಣ್ಯಪುರದ ಮುಖ್ಯ ರಸ್ತೆಯಲ್ಲಿ GKVK ಒಂದು ನಡೀತಾ ಇದೆ. ಪ್ರತಿಯೊಂದಕ್ಕೂ ಒಂದು ಆಸಕ್ತಿ ಇದೆ. ಆಸಕ್ತಿ ಇರತಕ್ಕಂಥವ್ರು ನಾನಾ ಥರದ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸುಮಾರು ಅನೇಕ ಸಂಘ ಸಂಸ್ಥೆಗಳು ತಮ್ಮ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದೆ. ಈ ಮುಂದುವರಿಕೆಯಲ್ಲಿ ಶಿಕ್ಷಕ ಸಂಘಟನೆಗಳ ಪಾತ್ರ ಬಹಳ ದೊಡ್ಡದು. ಆ ಸಂಘಟನೆಗಳು ತಮ್ಮ ಕಾರ್ಯವಿಧಾನವನ್ನು ಸಂಘದ ಮೂಲಕ ಚಟುವಟಿಕೆಗಳನ್ನು ನೀಡಿದರೆ ಮುಕ್ತವಾಗಿ ಇದನ್ನು ನಮ್ಮ ಈ GKVK ನ್ಯೂಸ್ ಚಾನಲಲ್ಲಿ ಪ್ರಕಟ ಮಾಡುತ್ತಿದ್ದೀವಿ. ತೆಲಂಗಾಣದಲ್ಲಿ ಕಡ್ಡಾಯವಾಗಿ ತೆಲುಗು ಭಾಷೆಯನ್ನು ಕಲಿಸಬೇಕು ಆದೇಶವಾಗಿದೆ. ಮರಾಠಿ ಭಾಷೆಯನ್ನು ಮಹಾರಾಷ್ಟ್ರದಲ್ಲಿ ಕಲಿಸಬೇಕು ಎಂಬುದು ಅಲ್ಲಿ ಕಡ್ಡಾಯವಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆ ಕಲಿಕೆಗೆ ವ್ಯತ್ಯಾಸವಿದೆ, ಕಾನೂನು ತೊಡಕುಗಳಿದೆ. ಶಾಲಾ ಪಠ್ಯಕ್ರಮದ ಕನ್ನಡ ಬೋಧನೆಯ ಬಗ್ಗೆ ಅನೇಕ ವ್ಯತ್ಯಾಸ ಕಾಣ್ತದೆ.
ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಲಾ ಶಿಕ್ಷಣ ಸಚಿವರಿಗೆ ಈ ಬಗ್ಗೆ ಒಂದು ದೂರನ್ನು ನೀಡಿ ಈ ಶಾಲಾ ವ್ಯವಸ್ಥೆಯನ್ನು ಸರಿ ಮಾಡಲು ಹೇಳಿದ್ದಾರೆ. CBSE ಅಲ್ಲೂ ಕೂಡ ವಾರ್ಷಿಕವಾಗಿ 2 ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. ಮೊದಲು ಒಂದೇ ಪರೀಕ್ಷೆ ಇತ್ತು, ಈಗ CBSEಯಲ್ಲಿ ಕೂಡ ವಾರ್ಷಿಕ 2 ಪರೀಕ್ಷೆ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ 1 ಸಲ, ಮೇ ತಿಂಗಳಲ್ಲಿ 2 ಸಲ. ಒಂದು ಬೇಡಿಕೆ ಇದೆ ನಮ್ಮ ರಾಜ್ಯದ ಶಾಲಾ ಕಾಲೇಜುಗಳ ಶಾಲಾ ಒಕ್ಕೂಟದಿಂದ SLC ಪರೀಕ್ಷೆಗೆ 33 ಅಂಕಗಳನ್ನೇ ನಿಗದಿಪಡಿಸಬೇಕು ಅಂತ. ಯಾಕೆಂದರೆ ಕೇಂದ್ರ ಪಠ್ಯಕ್ರಮದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 33 ಅಂಕಗಳು ನಿಗದಿಯಾಗಿದೆ. ನಮ್ಮ ರಾಜ್ಯದಲ್ಲಿ SLC ಪರೀಕ್ಷೆಗೆ ಉತ್ತೀರ್ಣರಾಗಲು 35 ಅಂಕ. ಇದು ಬೇಡ ಎಂದು ಇದಕ್ಕೆ ವಿಧಾನ ಪರಿಷತ್ ಸಭಾಪತಿಗಳು ಶ್ರೀ ಹೊರಟ್ಟಿಯವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಹೀಗೆ ಪರೀಕ್ಷಾ ಪದ್ಧತಿಯಲ್ಲೂ ಕೂಡ ಒಂದು ಅಂಕಗಳ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಸಮನಾಗಿ ಆ ಅಂಕಗಳ ವಿತರಣೆ ಆಗಬೇಕು. PUC ಮಂಡಳಿ ಅವರು ಕೂಡ 25ನೇ ತಾರೀಕು ಮಂಡಳಿಯ ಆಡಳಿತ ಮಂಡಳಿಯಲ್ಲಿರೋ ಅಧಿಕಾರಿಗಳು PUC ಮಕ್ಕಳ ಒಂದು ಶಿಕ್ಷಣ ಮತ್ತು ಪರೀಕ್ಷೆಯ ಬಗ್ಗೆ ತಮ್ಮ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ಹಂಚಿರುತ್ತಾರೆ. ಯಾವ ರೀತಿ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಉತ್ತರಿಸುವುದು ಮುಂತಾದವು. ಈ ಕಾರ್ಯಕ್ರಮ ಮುಂದುವರೆದು SLC ಶಿಕ್ಷಣಕ್ಕೂ ಕೂಡ ಮುಂದುವರಿತಿದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಖಾಸಗಿ ಕಾಲೇಜುಗಳ ಒಂದು ಉಪನ್ಯಾಸಕರಿಗೆ ಒಂದು ನಿರ್ದೇಶಕ ಹುದ್ದೆಯನ್ನು ಕೊಡುವುದಾಗಿ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ಆದೇಶವನ್ನು ನೀಡಿದ್ದಾರೆ. ಇದು ವಿಧಾನಸೌಧದ ಕಾರ್ಯದರ್ಶಿ ಹುದ್ದೆಗೆ ಸರಿಸಮನಾಗಿದೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಖಾಸಗಿ ಕಾಲೇಜ್ ಅಧ್ಯಾಪಕರಿಗೆ ನಿರ್ದೇಶಕ ಸ್ಥಾನ ನೀಡಬಾರದು ಅಂತ ಒಂದು ಹೋರಾಟ ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಗಮನ ಹರಿಸಬೇಕು ಆ ಒಂದು ಇಲಾಖೆ ಸಚಿವರು. ಶಿಕ್ಷಣದಲ್ಲಿ ಉಚಿತ ಬೈಸಿಕಲ್ ವ್ಯವಸ್ಥೆ ಹಿಂದೆ ನೀಡ್ತಾ ಇದ್ರು, ಅದನ್ನು ಮುಂದುವರಿಸಬೇಕು. ರಾಜ್ಯದಲ್ಲಿ ಇರತಕ್ಕಂಥ ಶಾಲೆಗಳನ್ನು ಕನ್ನಡ ಶಾಲೆಗಳನ್ನ ವಿಲೀನಗೊಳಿಸ್ತಾ ಇದ್ದಾರೆ, ಅದನ್ನು ತಡೆಯಬೇಕು. ಶಿಕ್ಷಕರ ನೇಮಕಾತಿ ಹಾಗೂ ಬಜೆಟ್ನಲ್ಲಿ ಒಂದು ಶಿಕ್ಷಣಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ನೀಡಬೇಕು. ಮತ್ತು ಈಗ ಏನು ನಮ್ಮ ಶಿಕ್ಷಣದಲ್ಲಿ ಆಗ್ತಾ ಇದೆ ಸುಧಾರಣೆಗಳು, ಇದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಗಮನವನ್ನು ಸೆಳೀತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶಾಲೆಗೆ ಮತ್ತು ಮುಕ್ತವಾಗಿ ಅವಕಾಶವನ್ನು ಪಡೆಯಲು ವ್ಯವಸ್ಥೆ ಇದೆ. ಇನ್ನೊಂದು ಸುದ್ದಿ, ಸರ್ಕಾರಿ ನೌಕರರಿಗೆ ಪಿಂಚಣಿ ವ್ಯವಸ್ಥೆ ಲಭಿಸಿದೆ. ಸರ್ಕಾರಿ ನೌಕರು 2006ರ ನಂತರ ಯಾರು ನೇಮಕವಾಗಿದ್ದಾರೆ 13,500 ಸರ್ಕಾರಿ ನೌಕರರಿಗೆ ಪೆನ್ಷನ್ನನ್ನು ಸರ್ಕಾರ ನೀಡಲು ಒಪ್ಪಿದೆ ಮತ್ತು ಆದೇಶ ಜನವರಿ ತಿಂಗಳು ಪ್ರಕಟವಾಗಿದೆ. ಸೊ ಇದೊಂದು ಎಲ್ಲರಿಗೂ ಸಮಾಧಾನಕರವಾದ ಸುದ್ದಿಯಾಗಿದೆ. ಏಕೆಂದರೆ ಅವರು ವೃದ್ಧಾಪ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾಗ ಪೆನ್ಷನ್ ಅಥವಾ ಪಿಂಚಣಿ ಬೇಕು. NPS ಅನ್ನು ಯಾರು ಹೊಂದಿದ್ದಾರೆ ಅವರು OPSಗೆ ಅಂದರೆ ಹಳೆ ಪಿಂಚಣಿ ಪದ್ಧತಿಗೆ ಬರಲು ಅವಕಾಶವಿದೆ. ಇದರ ಲಾಭ ನಿವೃತ್ತಿ ಹೊಂದಿದವರು, ಮರಣ ಹೊಂದಿದವರು ಕೂಡ ಇದು ಲಭಿಸುತ್ತದೆ. ಇದಕ್ಕೆ ಒಂದು ಪತ್ರವನ್ನು ನೀಡಿದರೆ ಸಾಕು, ಇಲಾಖೆಯವರು ಅನುಮತಿ ಪತ್ರ, ಈ ನೌಕರರು ನಮ್ಮಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎಂಬ ಒಂದು ಪತ್ರ ನೀಡಿದರೆ ಆ ಪಿಂಚಣಿ ವ್ಯವಸ್ಥೆ ಇದರ ಲಾಭವನ್ನು ನಿವೃತ್ತ ನೌಕರರು, ಈಗಿರ್ತಕ್ಕಂಥ ನೌಕರರು ಪಡೆಯಲು ಅವಕಾಶವಿದೆ. ಹೀಗೆ ಸರ್ಕಾರದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಸುಧಾರಣೆ ಆಗ್ತದೆ. ನಮ್ಮ ಶಿಕ್ಷಣ ಸಚಿವರು ಕೂಡ ತಮ್ಮ ನೀತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತೊಂದು ಆದೇಶ ಹೈಕೋರ್ಟ್ನಿಂದ ಬಂದಿದೆ. ಯಾರು ಅಧ್ಯಾಪಕ ವೃತ್ತಿಯಲ್ಲಿದ್ದು ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಒಂದು ಮನವಿಯನ್ನು ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಸಲ್ಲಿಸಿದರು. ಹೈಕೋರ್ಟ್ ಮನವಿಯನ್ನು ತಿರಸ್ಕರಿಸಿದೆ. ನಿವೃತ್ತಿ ನಂತರ ವೇತನ ಪರಿಷ್ಕರಣೆಗೆ ಅವಕಾಶವಿಲ್ಲ ಅಂತ ಈ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಆದ್ದರಿಂದ ನಿವೃತ್ತಿಯಾದ ಅಧ್ಯಾಪಕರು ಮನವಿ ಸರ್ಕಾರ ತಿರಸ್ಕರಿಸಿದೆ. ಈ ಮೂಲಕ ಶಿಕ್ಷಣದಲ್ಲಿ ಹಲವಾರು ಸುಧಾರಣೆಗಳಾಗಿದೆ. ಆ ಸುಧಾರಣೆಗಳನ್ನು VK ನ್ಯೂಸ್ ಚಾನಲ್ ಪರವಾಗಿ ನಾವು ಸಾರ್ವಜನಿಕವಾಗಿರ್ತೀವಿ. ಮುಂದಿನ ಒಂದು ಈ ಶಿಕ್ಷಣ ಸಮಾಜದಲ್ಲಿ 30 ಪ್ರಶ್ನೆಗಳಿಗೆ ಶೈಕ್ಷಣಿಕವಾಗಿ ಸರ್ಕಾರದ
ಸಮಸ್ಯೆಗಳಿಗೆ ಉತ್ತರವನ್ನು ಇದೇ ಗುರುವಾರ ನಾವು ನೀಡ್ತಾ ಇದ್ದೀವಿ. ಪ್ರತಿ ಗುರುವಾರ ಶೈಕ್ಷಣಿಕ ಸಮಾಚಾರ, ಶೈಕ್ಷಣಿಕ ಸುದ್ದಿ ಬಿತ್ತರವಾಗುತ್ತದೆ. ಇದನ್ನು ಶಿಕ್ಷಣ ಪ್ರೇಮಿಗಳು, ಸರ್ಕಾರಿ ನೌಕರರು ನಮ್ಮ ಸಮಸ್ಯೆಗಳನ್ನು ಬರೆದು ತಿಳಿಸಬಹುದು. ಇದಕ್ಕೆ ಸೂಕ್ತವಾದ, ಕಾನೂನುಬದ್ಧವಾದ, ನಿಖರವಾದ ಉತ್ತರವನ್ನು VK ನ್ಯೂಸ್ ಅವರು ನೀಡ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.